ವೈರಾಗ್ಯ ಯಾರಿಗೆ ಹೆಂಗೆ ಬರ್ತದೆ ಅಂತ. ಇಲ್ಲಿ 8 ವರ್ಷದ ಹುಡುಗನಿಗೆ ಬಂದಿತ್ತು ವೈರಾಗ್ಯ. ಇಲ್ಲಿ ಒಬ್ಬ ರಾಜ ಮನೆ ಕಟ್ಟಿಕೊಟ್ಟಿದ್ದ, ಬಡವರಿಗೆ ಇರಾಕ ಅನುಕೂಲ ಮಾಡಿಕೊಟ್ಟಿದ್ದ, ಜೋಳ ಕೊಟ್ಟಿದ್ದ, ಬ್ಯಾಳೆ ಕೊಟ್ಟಿದ್ದ, ಬೆಲ್ಲ ಕೊಟ್ಟಿದ್ದ. ಮುಂಜಾಲಿದ್ದ ಸಂಜೆ ಮಟ್ಟ ಪ್ರಜೆಗಳನ್ನು ಭಾಳ ಚೆನ್ನಾಗಿ ನೋಡ್ತಿದ್ದ ಪುಣ್ಯಾತ್ಮ. ಮನೆಗೆ ಮಾತ್ರ ಒತ್ತಿಲ್ದ ಒತ್ತಿನಾಗ ಬರ್ತಿದ್ದ. ಹೆಂಡತಿಗೆ ಭಾಳ ಸಿಟ್ಟು ಬಂತು. ಅಲ್ರಿ, ಮುಂಜಾನೆ ಹೋದವರು ಸಂಜೆಗೆ ಬರ್ತೀರಿ, ಬರೇ ಪ್ರಜೆಗಳು 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 ಅಂತೀರಿ, ಮತ್ತು ಮನೆಗತಿ ಏನು ಅನ್ನುವಾಗ ಆ ರಾಜ ಹಿಂಗಂತಾನೆ, ಅಲ್ಲೇ ಪ್ರಜೆಗಳು ಸುಖವಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ಅವ್ರ ಕಣ್ಣಾಗ ನೀರು ಬಂತು ಅಂದ್ರೆ ನಮ್ಮ ಕಣ್ಣಾಗ ರಕ್ತ ಬರ್ತದ. ನಾನು ರಾಜ ಅನಿಸ್ಕೊಂಡವ ತಾಯಿಯ ಭಾವನೆಗಳನ್ನು ತೋರ್ಬೇಕಷ್ಟೇ ಹೊರತು ರಾಜನಾಗಿ ಮೆರೆದು ಬಿಟ್ರೆ ನನಗೆ ಕಿಮ್ಮತ್ತು ಬರೋದಿಲ್ಲ ಅಂದವ. ರಾಜನ ಕೆಲಸ ಏನಂದ್ರೆ ಪ್ರಜೆಗಳನ್ನು ನೋಡುವಂಥದ್ದು. ರಾಜ ಅಂದ ಕೂಡಲೇ ನಾವು ತಿಳ್ಕೊಂಡ್ಬಿಡ್ತೀವಿ, ಸುಮ್ಮನೆ ಪಲ್ಲಕ್ಕಿ ಮೇಲೆ ಕುಂದಿರಿಸಿ ಮೆರೆಸಿದ್ರೆ ರಾಜನಾಗೋದಿಲ್ಲ. ರಾಜ ಪಲ್ಲಕ್ಕಿ ಮೇಲೆ ಕುಂದಿರುವಂಥವನಾಗಬಾರ್ದು, ಪ್ರಜೆಗಳ ಹೃದಯದೊಳಗೆ ಕುಂದಿರುವಂಥವನಾಗಬೇಕಂತ ರಾಜ. ಹೌದಲ್ರಿ? ಹಂಗೆ ರಾಜನಾಗಬೇಕಂತ ಹೆಂಡತಿಗೆ ಭಾಳ ಹೇಳಿದ. ಆ ಹೆಂಡತಿಗೆ ಒಂದು ದಿನ ಒಳ್ಳೇದು ಕೇಳ್ದಾಕಿ ಎಲ್ಲ, ಒಳ್ಳೇದನ್ನು ತಿಳ್ಕೊಂಡಾಕಿ ಎಲ್ಲ, ಆಕೆ ಸಿಟ್ಟಾಗಿ ಮನೆಯೊಳಗೆ ಹೋದಳು. ಮತ್ತು ಸಂಸಾರ ಅಂದಮೇಲೆ ಸಹಜ ಅದು ಸಿಟ್ಟು ಬರೋದಲ್ಲ, ಓಲು ಬಿಡಂತ ತಿಳ್ಕೊಂಡು ಸುಮ್ಮನೆ ಆದ. ಹಿಂಗಿರುವಾಗ ಒಂದು ಸಲ ಮನೆಗೆ ಗುರುಗಳು ಬಂದರು. ಮನೆಗೆ ಗುರುಗಳು ಬಂದಾಗ ಮತ್ತು ಸಹಜವಾಗಿ ಎಲ್ಲರೂ ನಾವು ನೀವು ಒಳ್ಳೆಯ ರೀತಿಯಿಂದ ಗುರುಗಳನ್ನು ಕರೆದು ಹೆಂಗೆ ಸ್ವಾಗತ ಮಾಡ್ತೀವಲ್ಲ, ಅವ ಗುರುಗಳ ಪಾದಕ್ಕೆ ನೀರು ಹಾಕಿ ಮನೆಗೆ ಕರ್ಕೊಂಡು ಹೋಗಿ ಲಿಂಗ ಪೂಜಾಕ್ಕೆ ಗುರುಗಳನ್ನ ಕುಂದಿರಿಸಿದಾಗ ಹೆಂಡತಿಗೆ ಹೀಗೆ ಅಂತಾನೆ, ಗುರುಗಳು ಮನೆಗೆ ಬಂದಾರ, ಚಲೋ ಅಡಿಗೆ ಮಾಡೋ ಅಂದ. ಆ ರಾಜನ ಹೆಂಡತಿ ಹೀಗೆ ಅಂತಾಳೆ, ದಿನ ಒಬ್ಬರನ್ನ ಮನೆಗೆ ಕರ್ಕೊಂಡು ಬಂದ್ರ ನಾನು ಅಡಿಗೆ ಮಾಡೋಕ್ಕಾಗೋದಿಲ್ಲ ಅಂದಳು. ಎಷ್ಟು ನೋವು ಅನ್ನಿಸ್ತದೆ ನೋಡಿ. ಸುಮ್ಮನೆ ಆಲೋಚನೆ ಮಾಡೋಣ. ಇವತ್ತು ಒಬ್ಬ ಗಣಮಗನ ಮರ್ಯಾದೆ ಹೋಗಬೇಕು ಹೆಣ್ಣೇ ಕಾರಣ, ಒಬ್ಬ ಗಣಮಗನ ಮರ್ಯಾದೆ ಉಳಿಯಬೇಕು ಹೆಣ್ಣೆನೇ ಕಾರಣ. ಮನೆಗೆ ಬಂದಾಗ, ಯಾರನ್ನ ಅತಿಥಿಗಳು ಮನೆಗೆ ಬಂದಾಗ ಮನೆಯಾಗಿರ್ತಕ್ಕಂಥ ಹೆಣ್ಮಕ್ಳು ತಲೆ ತುಂಬ ಸೆರಗು ಹಾಕ್ಕೊಂಡು ಗಂಡಿಗೆ ಮನ್ಯಾಗ ಕರೆದು ಹೇಳ್ಬೇಕಂತ, ಅಲ್ರಿ ಸ್ವಲ್ಪ ಬರ್ರಿ ಇಲ್ಲಿ ಕೆಲಸ ಐತೆ. ಅವರು ಬಂದಾರಲ್ಲ, ಏನು ಚಹಾ ಮಾಡ್ಲಾ, ಏನು ನಾಷ್ಟ ಮಾಡ್ಲಾ, ಅಥವಾ ಏನಾದರೂ ಅಡುಗೆ ಮಾಡ್ಲಾ, ಇವು ಕೇಳ್ಬೇಕಂತ. ಇವು ತಿಳ್ಕೊಳ್ಬೇಕು ಮೊದಲು. ಆಕೆ ಹಂಗಿದ್ದಿಲ್ಲ. ಗುರುಗಳು ಪೂಜಾಕ್ಕೆ ಕೂತ್ಕೊಂಡಿರುವಾಗ ಹೇಗೆ ಅಂತಾಳೆ, ದಿನ ಒಬ್ಬ ಗುರುಗಳನ್ನ ಮನೆ ಕರ್ಕೊಂಡ್ಬಂದ್ರೆ ನನಗೆ ಮಾಡೋಕ್ಕಾಗೋದಿಲ್ಲ ಅಂದಳು. ಗುರುಗಳು ಕಿವಿಗೆ ಬೀಳಾಕತ್ತಿತ್ತು. ಗಂಡ ಹೆಂಡರ ಜಗಳ ವಸ್ತಿಲ್ ತಟಾಯ್ಬಾರ್ದಂತ. ಇದು ತಿಳ್ಕೊಳ್ಬೇಕು ಮೊದಲು. ವಸ್ತಿಲ್ ತಟಾಯ್ಬಾರ್ದು. ಇವತ್ತು ಎಲ್ಲಿರಿ ವಸ್ತಿಲ್ ತಟಾಯದಲ್ಲ, ಪೇಪರ್ TV9 ಫಾಸ್ಟ್ ಆಗಿರ್ತದೆ. ಅಂಗಳಕ್ಕೆ ಕುಂತು ಬಿಟ್ಟಿರ್ತಾರೆ, ನಾನೇನು ಮಾಡ್ಲವ, ನನ್ನ ಕರ್ಮವ, ನನ್ನ ಟೈಮ್ ಸರಿಗಿಲ್ಲವ, ಏನು ಕರ್ಮ ಮಾಡೀನೇನವ, ಇಂಥ ಗಂಡ ಸಿಕ್ಕನವ, ಅಲ್ಲೇ ಚಾಲ್ವ. ಇದು ನಮ್ಮ ಪದ್ಧತಿ ಅಲ್ಲ, ಸಂಸ್ಕೃತಿ ಅಲ್ಲ. ಹೆಂಡತಿ ಹಂಗಿರಬೇಕು ಅಂತಂದ್ರೆ, ಮನೆಯೊಳಗೆ ಒಂದು ಸಂದರ್ಭಕ್ಕೆ ಅಕ್ಕಿ ಇದ್ದಿಲ್ಲ, ಬ್ಯಾಳೆ ಇದ್ದಿಲ್ಲ, ಬೆಲ್ಲ ಇದ್ದಿಲ್ಲ, ದೀಪಕ್ಕೆ ಎಣ್ಣೆ ಇದ್ದಿಲ್ಲ, ಯಾರಾದರೂ ಮನೆಗೆ ಬಂದರು ಅಂತಂದ್ರೆ ಪಕ್ಕದ ಮನೆಯಾಗ ಹೋಗಿ ತಂದ್ರೆ ಚಿಂತಿಲ್ಲ, ಗಂಡನ ಮರ್ಯಾದೆ ಉಳಿಸುವಂತಕ್ಕೆ ಆಗಬೇಕಂತ ಹೆಂಡತಿ. ಅದನ್ನು ಬಿಡೋದು, ಮತ್ತೊಬ್ಬರ ಮುಂದೆ ಹೇಳ್ಕ್ಯಾಂತ ಹೋಗಿ ಬಿಡೋದು, ಇವು ಎಂದು ಹೇಳಬಾರ್ದು. ಮನೆಗೆ ಬಂದವರು ಚಂದ ಪ್ರಸಾದ ಮಾಡಿ ಹೋದ್ರೆ ಏನು ಪುಣ್ಯ ಮಾಡಿಯೋ ಮಾರಾಯ, ನಿನಗೆ ಹೆಂಡತಿ ತಾಯಿ ಅಂತಾಕಿ ಸಿಕ್ಕಾಳ, ಏನು ಪೂರ್ವ ಜನ್ಮದ ಪುಣ್ಯ, ಹಿಂಗೆ ಹೊಗಳಬೇಕಂತ. ನಿಮ್ಮ ಮನೆಗೆ ಹೋಗಿದ್ನಪ್ಪ, ಅಡಿಗೆ ಮನೆ ಸರಿಗಿಲ್ಲ. ಅಡಿಗೆ ಮನೆ ಅಂದ್ರೆ ಯಾರ್ರಿ? ಇವರ ದುರ್ಗಮ್ಮನವರೇ. ಅಂದ್ರೆ ನಾನು ಯಾಕೆ ಹೇಳ್ತೇನೆಂದ್ರೆ, ಅತಿಥಿ ದೇವೋ ಭವ, ಇದು ಅತಿಥಿಯನ್ನು ದೇವರ ಸಮ ಕಾಣಬೇಕಂತ ಇಲ್ಲಿ ಮಹಾರಾಜ ಹೆಂಡತಿಗೆ ಬಹಳ ಹೊತ್ತು ಹೇಳಿದ. ಅತಿಥಿಗಳು ಅಂತಂದ್ರೆ ಸಾಮಾನ್ಯ ಅಲ್ಲ, ನೀನು ಕಾಮನ್ ಆಗಿ ತಿಳ್ಕೋಬೇಡ, ಆಲೋಚನೆಯನ್ನು ಮಾಡು. ಮನೆಗೆ ಬಂದವರು ಸಾಮಾನ್ಯದವರಲ್ಲ, ನನ್ನ ಬದುಕು ಬಂಗಾರ ಮಾಡುವಂಥ ಗುರುಗಳು ಬಂದಾರ, ದಯವಿಟ್ಟು ಹಿಂಗೆ ಅನ್ನಬೇಡ, ಅಡಿಗೆ ಮಾಡು ಅಂದ. ಒತ್ತಾಯ ಮಾಡಿದಾಗ ಒಲ್ಲದ ಮನಸ್ಸಿನಿಂದ ಮನೆಯಾಗ ಹೋದಳು. ಗುರುಗಳು ಪೂಜಾ ಮುಗಿತು. ಒಂದು ಕಡೆ ಗುರುಗಳು ಪ್ರಸಾದ ಕೂತ್ಕೊಂಡ್ರು, ಒಂದು ಕಡೆ ರಾಜ ಪ್ರಸಾದ ಕೂತ್ಕೊಂಡ. ರಾಜನಿಗೆ ಬಿಸಿ ಅಡಿಗೆ ನೀಡಿದಳು, ಗುರುಗಳಿಗೆ ಅಳಸಿದ ಅನ್ನ ನೀಡಿದ್ಲು ಹೆಂಡತಿ, ರಾಜನ ಹೆಂಡತಿ. ಎಷ್ಟು ನೋವು ಅನ್ನಿಸ್ತದ. ಒಂದು ಸತ್ಯ ಘಟನೆ ಹೇಳ್ತೇನೆ. ನಮಗೆ ಒಂದು ಹೊತ್ತಿಗೆ ಇದ್ದಿಲ್ಲ ಅಂದ್ರೆ ಚಿಂತಿಲ್ಲ, ಮನೆಗೆ ಬಂದ ಅತಿಥಿಗಳಿಗೆ ಯಾವತ್ತಿಗೂ ತಂಗುಳದ ನೀಡಬಾರ್ದಂತ.
ತಂಗಳದಂದ್ರೆ ಅರ್ಥ ಆಗ್ತದಲ್ಲ, ಯಾವತ್ತಿಗೆ ನೀಡಬಾರ್ದಂತ. ನೀವು ಅನ್ನ ಮಾಡವಲ್ರಿ ಯಾಕ, ಸಾರನ ಮಾಡವಲ್ರಿ ಯಾಕ, ಏನ ಮಾಡವಲ್ರಿ ಯಾಕ, ಒಬ್ಬ ಮನೆಗೆ ಗುರುಗಳು ಬಂದಾಗ ಯಾವತ್ತಿಗೂ ಅಳಿಸಿದ್ದಾಗಲಿ ಅಥವಾ ತಣ್ಣಂದಾಗಲಿ ತಂಗಳದಾಗಲಿ ನೀಡಿದ್ವಿ ಅಂತಂದ್ರೆ ಬಿಸಿದು ನೀಡಿದರೆ ಬಿಸಿದು ಉಣ್ತೀವಿ, ತಂಗಳದ್ದು ನೀಡಿದ್ರೆ ತಂಗಳದೇ ಉಣ್ಕಂತ ಹೋಗ್ತೀವಿ. ಯಾವುದು ಉಣ್ಬೇಕ್ರಿ ನಾವೆಲ್ಲ? ಬಿಸಿದೇನ ಉಣ್ಬೇಕಂತ. ಇಲ್ಲಿ ಗಂಡನಿಗೆ ಹೆಂಡತಿ ಬಿಸಿದು ನೀಡಿದಳು, ಆ ಗುರುವಿಗೆ ತಂಗಳದ ನೀಡಿಲ್ಲ. ರಾಜ ಹಿಂಗಂತಾನೆ, ಅಲ್ಲೇ ಮನೆಗೆ ಬಂದ ಗುರುಗಳಿಗೆ ತಂಗಳದ ನೀಡಿಯ, ನನಗೆ ಬಿಸಿದು ನೀಡಿಯ, ಯಾಕೆ ನೀಡಿಯ, ಹಿಂಗೆ ಯಾಕೆ ಮಾಡಿಯ ಅಂದ. ಅವಾಗ ರಾಜನ ಹೆಂಡತಿ ಹಿಂಗಂತಾಳ, ನೀನು ನನಗೆ ತಾಳಿ ಕಟ್ಟಿಯ, ನನ್ನ ಕರ್ತವ್ಯ ಐತೆ. ಅರ್ಥ ಆಯ್ತಲ್ರಿ? ನೀನು ನನಗೆ ತಾಳಿ ಕಟ್ಟಿಯ, ನಂದು ಕರ್ತವ್ಯ ಐತೆ, ನಾನು ಬಿಸಿ ಅಡುಗೆ ನಿನಗೆ ನೀಡಬೇಕಾಗ್ತದೆ. ಕಂಡವ್ರಿಗೆ ನಾನು ಯಾಕೆ ನೀಡಕ್ಕೆ ಹೋಗಲಿ, ಬಿಸಿ ಅಡುಗೆ ಮಾಡಿ ಅಂದ್ಲು. ಹೌದು, ರಾಜ ಹಿಂಗಂತಾನ. ಹೌದು, ನಿಂದು ಸತ್ಯದ ಮಾತಂತ ತಿಳ್ಕೊಂಡು ಹೆಂಡತಿ ಬಿಸಿದೇನು ನೀಡಿದಳಲ್ಲ, ಅದನ್ನು ಗುರುಗಳು ಮುಂದೆ ಇಟ್ಟ. ಗುರುಗಳು ಮುಂದಿರ್ತಕ್ಕಂಥ ತಂಗಳದು ರಾಜ ತೆಗೆದುಕೊಂಡ. ಹೆಂಡತಿಗೆ ಸಿಟ್ಟು ಬಂತ, ನಾನು ನಿಮಗಾಗಿ ಬಿಸಿ ಅಡಿಗೆ ಮಾಡೀನಿ, ನೀವು ಊಟ ಮಾಡೋದು ಬಿಟ್ಟ ತಂಗಳದು ಯಾಕೆ ಉಣಕತ್ತೀರಿ ಅಂತ ಕೇಳಿದ್ಲಿ ಹೆಂಡತಿ. ಅವಾಗ ರಾಜ ಅಂತಾನ, ನೀನು ನಿನ್ನ ಗಂಡ ಉಣ್ಬೇಕು ಅಂತ ನೀನು ಹೆಂಗ ನನಗೆ ಬಿಸಿದು ಮಾಡಿಯಲ್ಲ, ಹಂಗೆ ನಾನು ನಿನಗೆ ತಾಳಿ ಕಟ್ಟೀನಿ ಅಂತ ನೀನು ನನಗೆ ಬಿಸಿದು ನೀಡಿ, ತಾಳಿ ಅಂತಕ್ಕಂಥ ಲಿಂಗ ಕಟ್ಟೆನ ಗುರು, ಅದಕ್ಕೆ ನಾನು ಆತಗೆ ಬಿಸಿದು ಉಣಿಸಕತ್ತೇನೆ ಅಂದ ರಾಜ. ಅರ್ಥ ಆತಲ್ರಿ ಹೇಳಿದ್ದ. ಇಷ್ಟು ಅಂದು ಕೂಡಲೇ ಆಕೆ ಸಿಟ್ಟಾಗಿ ಹೊಳಕ್ಕೆ ಹೋದಳು. ಅವಾಗ ರಾಜ ಕೈ ಮುಗಿದು, ಯಪ್ಪ ನನಗೆ ಒಂದು ಒಳ್ಳೆ ದಾರಿ ತೋರಪ್ಪನವಾಗ ಆ ಗುರುಗಳು ಹಿಂಗಂತಾರ, ತಮ್ಮ ರಾಜ, ಒಂದು ಬಿಡು ಒಂದು ಹಿಡಿ ನಿನ್ನ ಹೆಸರು ಉಳಿತದೆ ಅಂದ ಗುರುನಾಥ. ಒಂದು ಬಿಟ್ರ ಒಂದು ಹಿಡಿದ್ರ ನಿನ್ನ ಹೆಸರು ಉಳಿತದೆ ಅನ್ನುವಾಗ ಗುರುಗಳು ಹೇಳಿರುವಂಥ ಮಾತು ಮೇಲಕ್ಕೆ ಹಾಕ್ತಿದ್ದ. ಗುರುಗಳು ಪ್ರಸಾದ ಮಾಡಿ ಹೋಗಿಬಿಟ್ರ. ಈ ರಾಜ ಪ್ರಜೆಗಳನ್ನು ಮಾತನಾಡಿಸಿ ಮನೆಗೆ ಬಂದಿದ್ದ. ತೊಟ್ಟಿಲದೊಳಗೆ ಕೂಸು ಮಲಗಿತ್ತು, ಅಳಾಕತ್ತಿತ್ತು. ಮಲಗಿರುವಂಥ ಕೂಸು ಅಳಾಕತ್ತಿತ್ತು. ಹೆಂಡತಿ ಕೆಲಸ ಮಾಡ್ತಿದ್ಲು. ಅಲ್ರಿ, ಮಗು ಅಳಾಕತ್ತದ, ಸ್ವಲ್ಪ ತೊಟ್ಲ ತೂಗುರಿ ಅಂದ್ಲು ಹೆಂಡತಿ. ಈಗ ಅಂತಾರಿಲ್ರಿ ಸಹಜವಾಗಿ ಹುಡುಗರು ಮನೆಯಾಗ ಅಳತಿದ್ರಂದ್ರೆ. ಅವಾಗ ರಾಜ ಮೈ ಮರೆತು ಕುಂತಿದ್ದ. ಗುರುಗಳು ಹೇಳಿದ್ರಲ್ಲ, ಒಂದು ಬಿಡು ಒಂದು ಹಿಡಿ ನಿನ್ನ ಹೆಸರು ಉಳಿತೈದೆ ಅಂತ ಹೇಳಿದ್ರಲ್ಲ, ಅದನ್ನು ಮೆಲಕ್ಕೆ ಹಾಕುವಂಥ ಸಮಯದೊಳಗೆ ಮರೆತು ಬಿಟ್ಟಿದ್ದ. ಹೆಂಡತಿಗೆ ಭಾಳ ಸಿಟ್ಟು ಬಂತ. 1-2 ತಾಸಿನಿಂದ ಕೂಗಾಕ ಹತ್ತೀನಿ, ಮಗು ಅಳಾಕತ್ತದ, ಸ್ವಲ್ಪ ತೂಗುವಲ್ರಲ್ಲ, ನಿಮ್ಮಂಥವನ್ನ ಪಡ್ಕೊಂಡಿದ್ದ ನಾನು ಪೂರ್ವ ಜನ್ಮದ ಕರ್ಮ ಮಾಡೀನಿ, ನಿನ್ನಂಥವನು ಇದ್ದರೇನೋ ಮನೆ ಬಿಟ್ಟು ಹೋದರೇನೋ ಅಂದಳು ಹೆಂಡತಿ. ನಿನ್ನಂಥವನು ಇದ್ದರೇನೋ ಮನೆ ಬಿಟ್ಟು ಹೋದರೇನೋ ಅಂದ ಕೂಡಲೇ ಅವ ರಾಜ ಅಂತಾನ, ಏನೋ ಅಂದೆಲ್ಲ ಅಂದ. ನಿನ್ನಂಥ ಗಂಡ ಇದ್ದರೇನೋ ಮನೆ ಬಿಟ್ಟು ಹೋದರೇನೋ ಅನ್ನೋವಾಗ ಆಯ್ತಂತ ತಿಳ್ಕೊಂಡು ಅವತ್ತು ರಾಜ ಹೆಂಡತಿಯನ್ನು ಬಿಟ್ಟ, ಮಗನನ್ನು ಬಿಟ್ಟ, ಮನೆಯನ್ನು ಬಿಟ್ಟ, ಪ್ರಜೆಗಳನ್ನು ಬಿಟ್ಟ, ಆಸ್ತಿ ಅಂತಸ್ತಿ ಎಲ್ಲವನ್ನು ಬಿಟ್ಟು ಏನು ಮಾಡಿದ ಅಂತಂದ್ರೆ, ವೈರಾಗ್ಯದ ನಿಧಿಯಾಗಿ ಶಂಭುಲಿಂಗನ ಬೆಟ್ಟದ ಮೇಲೆ ಧ್ಯಾನಕ್ಕೆ ಕುಳಿತ ರಾಜ ಅನ್ನುವಂಥ ಹೆಸರು ಹೋಯ್ತು. ಇಡೀ ಜಗತ್ತಿಗೆ ನಿಜಗುಣ ಶಿವಯೋಗಿ ಅಂತ ಹೆಸರಾಯಿತು. ನಿಜಗುಣ ಶಿವಯೋಗಿ ಅಂತ ಆಯಿತು. ವೈರಾಗ್ಯ ನೋಡಿ ಹೆಂಗೆ ಬರ್ತದ, ಅವತ್ತೇ ಬರದ ಶ್ರೀ ಗುರು ವಚನೋಪದೇಶವನಾಲಿಸಿದಾಗ ಲಹುದು ನರರಿಗೆ ಮುಕುತಿ ಅಂತ. ಗುರುವಿನ ವಚನ ಆಲಿಸಿದ ನರನಾಗಿರ್ತಕ್ಕಂಥವ ಇಲ್ಲಿ ಪರಿಶುದ್ಧನಾಗಿ ಜಗತ್ತಿನೊಳಗೆ ಉಳ್ಕೊಂಡ ಅಂತ ಬರ್ತದ.